ನಾವು ಸುಮ್ಮನೆ ನಾವು ರಾಜ್ಯಪಾಲರನ್ನ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಪ್ಲೀಸ್ ಡೋಂಟ್ ಜಡ್ಜ್ ಅಸ್ ಬೇಸ್ಡ್ ಆನ್ ವಾಟ್ ಡಿಸಿಷನ್ಸ್ ವಿ ಹ್ಯಾವ್ ಟೇಕನ್. ಪ್ರೆಸಿಡೆನ್ಸ್ ಇದೆ ಇದಕ್ಕೆ. ನೋಡಿ, ಕಳೆದ 10 ವರ್ಷದಲ್ಲಿ ಎಲ್ಲೆಲ್ಲಿ ಕೇಂದ್ರ ಸರ್ಕಾರದ ಆಟ ನಡೀತಾ ಇಲ್ಲ ಅಥವಾ ಬಿಜೆಪಿ ಪಕ್ಷದ ಆಟ ನಡೀತಾ ಇಲ್ಲ, ಅವರು CBI, IT, ED ಮತ್ತು ಈಗ ರಾಜ್ಯಪಾಲರನ್ನು ಯೂಸ್ ಮಾಡ್ತಾ ಇದ್ದಾರೆ ಪಕ್ಷವನ್ನು ಕಟ್ಟಲಿಕ್ಕೆ. ನಾನು ಉದಾಹರಣೆಗಳು ಕೊಡ್ತೀನಿ ನೋಡಿ. ನವೆಂಬರ್ 2019ರಲ್ಲಿ ಮಹಾರಾಷ್ಟ್ರನಲ್ಲಿ ಎಲೆಕ್ಷನ್ ಆಗುತ್ತೆ. BJP ಅವರಿಗೆ ಯಾವುದೇ ರೀತಿಯಾದಂಥ ಬೆಂಬಲ ಸಿಗೋದಿಲ್ಲ. ಆದರೂ ಕೂಡ ಭಗತ್ ಸಿಂಗ್ ಕೋಶ್ಯಾರಿ ಅವರು, ಗವರ್ನರ್ ಅವರು, ಬೆಳಗಿನ ಜಾವ 5 ಗಂಟೆಗೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಓತ್ ಕೊಡಿಸ್ತಾರೆ CM ಆಗಿ. ದಟ್ ಗವರ್ಮೆಂಟ್ ಡಸಂಟ್ ಇವನ್ ಲಾಸ್ಟ್ ಫಾರ್ 80 hours. 80 hours ಇಲ್ಲ ಆ ಗವರ್ಮೆಂಟ್. 4 ದಿನ ಉಳಿಯಲ್ಲ ಸರ್ಕಾರ. ಬೆಳಗಿನ ಜಾವ ಕರೆಸಿ ನೀವು ಓತ್ ಕೊಡಿಸೋದೇನು, ಪ್ರಮಾಣ ವಚನ ಕೊಡಿಸೋದೇನು ಅವಶ್ಯಕತೆ ಇತ್ತು? ಮತ್ತು ಆದ್ಮೇಲೆ ಏನು ಆಟ ಆಡ್ತಾರಂದ್ರೆ, ಉದ್ಧವ್ ಠಾಕ್ರೆ ಅವ್ರು CM ಆದಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ಅವ್ರು ಎಲೆಕ್ಟ್ ಆಗಬೇಕು. ಸೊ ಇದು ಮಹಾರಾಷ್ಟ್ರ ಸರ್ಕಾರ ಬಿದ್ದ ನಂತರ ಉದ್ಧವ್ ಠಾಕ್ರೆ ಅವರಿಗೆ ಮೇಲ್ಮನೆ ಸದಸ್ಯರ ಕಳಿಸ್ಬೇಕು ಅಂತ ತೀರ್ಮಾನ ಆಗ್ತದೆ. CM ಆಗಿ ಓದ್ ತಗೋತಾರೆ. ಆದರೆ 6 ತಿಂಗಳು ಗವರ್ನರ್ ಅವರು ಅದಕ್ಕೆ ಅನುಮೋದನೆ ಕೊಡೋದಿಲ್ಲ. ಕೊನೆಯದಾಗಿ ಉದ್ಧವ್ ಠಾಕ್ರೆ ಅವರು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗೆ ಭೇಟಿಯಾಗಿ, ಪ್ರೆಸಿಡೆಂಟಿಗೆ ಭೇಟಿಯಾಗಿ, ಹಿಂಗೆ ನಡೀತಾ ಇದೆ, ಇದು ಅಸಂವಿಧಾನಿಕ ಅಂತ ಧ್ವನಿ ಆದ್ಮೇಲೆ ಅನುಮೋದನೆ ಸಿಗುತ್ತೆ. ವೆಸ್ಟ್ ಬೆಂಗಾಲ್ನಲ್ಲಿ ಇವಾಗ ಯಾರು ನಮ್ಮ ಉಪರಾಷ್ಟ್ರಪತಿ ಇದ್ದಾರೆ ಧನ್ಕರ್ ಅವರು ಅವಾಗ ವೆಸ್ಟ್ ಬೆಂಗಾಲ್ ಗವರ್ನರ್ ಇದ್ರು. ಅವರಿದ್ದಾಗ ಅವರಿಂದಾನೇ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಂದ. 2020ರಲ್ಲಿ ಕೇರಳ ಗವರ್ನರ್ ಆದಂಥ ಆರಿಫ್ ಮೊಹಮ್ಮದ್ ಖಾನ್ ಅವರು ಸರ್ಕಾರ ಗವರ್ನರಿಗೆ ಒಂದು ಪತ್ರ ಬರೀತಾರೆ. ಕೇಂದ್ರದ ಏನು 3 ಕಪ್ಪು ಕಾಯ್ದೆ ಇದೆ, ರೈತರ ಕಾನೂನು, ಅದನ್ನ ಖಂಡಿಸಲಿಕ್ಕೆ ಮತ್ತು ಅದು ಚರ್ಚೆ ಮಾಡಲಿಕ್ಕೆ ನಾವು ಒಂದು ಸ್ಪೆಷಲ್ ಸೆಷನ್ ಕರೀತಾ ಇದ್ದೀವಿ ಅಸೆಂಬ್ಲಿದು ಅಂತ ಹೇಳ್ತಾರೆ. ಪತ್ರ ಬರೀತಾರೆ. ಅದಕ್ಕೆ ಅನುಮೋದನೆ ಕೊಡಲ್ಲ. ಗವರ್ನರ್ ಅವರು ಅಸೆಂಬ್ಲಿ ನಡೆಸಲಿಕ್ಕೆ ಯಾಕಂದ್ರೆ ನಾವು ಅವಾಗಿಂದ ಏನು ರೈತರ ಫಾರ್ಮ್ ಲಾಸ್ ಇತ್ತು, ಆ ಫಾರ್ಮರ್ಸ್ ಬಿಲ್ ಇತ್ತು, ರೈತರದ್ದು ಒಂದು ಬಿಲ್ ಬಂದಿತ್ತು, ತಮ್ಗೆ ನೆನಪಿರ್ಬೋದು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ಬಿಟ್ಟು ಸೆಷನ್ ನಡಲಿಕ್ಕೆ ಬಿಟ್ಟಿಲ್ಲ ಇವರು. ಅದಾದ್ಮೇಲೆ ಕರ್ನಾಟಕದಲ್ಲಿ 2018ರಲ್ಲಿ ತಾವು ನೋಡಿದ್ದೀರ ಹೆಂಗೆ ವಜೂಭಾಯಿ ವಾಲಾ ಅವರಿಗೆ ಯಾವುದೇ ಸಂಖ್ಯಾಬಲ ಇಲ್ಲ. ಯಡಿಯೂರಪ್ಪ ಅವರಿಗೆ ಪ್ರಮಾಣ ವಚನ ಕೊಡಿಸ್ಬಿಟ್ಟು 15 ದಿನ ಕೊಟ್ಟರು ಮೆಜಾರಿಟಿ ಪ್ರೂವ್ ಮಾಡೋಕ್ಕೆ. ಅವಾಗ ನಾವೇನು ಮಾಡಿದ್ವಿ, ಸೀದಾ ಸುಪ್ರೀಂ ಕೋರ್ಟಿಗೆ ಹೋದ್ವಿ. ಮಿಡ್ ನೈಟ್ ವಿ ಗಾಟ್ ಎನ್ ಆರ್ಡರ್ ಫ್ರಮ್ ಸುಪ್ರೀಂ ಕೋರ್ಟ್. 15 ದಿನ ಕೊಡೋದಲ್ಲ, 3 ದಿನದಲ್ಲಿ ಮುಗಿಸಿ ಅಂತ. ಏನಾಯ್ತು ಅವಾಗ? ಅವ್ರ ಸರ್ಕಾರ ದೇ ವರ್ ನಾಟ್ ಏಬಲ್ ಟು ಪ್ರೂವ್ ಮೆಜಾರಿಟಿ, ಅವ್ರ ಸರ್ಕಾರ ಬಿತ್ತು. ಈ ನವೆಂಬರ್ 2023 ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ರಾಜ್ಯಭವನದ ಮೇಲೆ, ತಮಿಳುನಾಡು ರಾಜ್ಯಭವನದ ಕಾರ್ಯವೈಖರಿಯ ಬಗ್ಗೆ ಬಹಳ ಗಂಭೀರವಾದಂಥ ಅಬ್ಸರ್ವೇಷನ್ಸ್ ಅನ್ನ ಮಾಡಿದ್ದಾರೆ. 10 ಬಿಲ್ಗಳು ತಮಿಳುನಾಡು ಗವರ್ನರು ವಾಪಸ್ ಕಳಿಸಿದ್ದಾರೆ ಸರ್ಕಾರಕ್ಕೆ. 10 ಬಿಲ್ಗಳು. ಯಾವುದು? ಚುನಾಯಿತ ಸರ್ಕಾರಗಳು ಅಲ್ಲಿ ಡಿಬೇಟ್ ಮಾಡಿಬಿಟ್ಟು ಪಾಸ್ ಮಾಡಿದಂಥ ಬಿಲ್ಗಳು ವಾಪಸ್ ಕಳಿಸಿದ್ರು. ಜನವರಿ 2023ರಲ್ಲಿ ಇದೇ ರವಿ ಅವರು, ಗವರ್ನರ್ ಆಫ್ ತಮಿಳುನಾಡು, ರಾಜ್ಯಪಾಲರ ಭಾಷಣ ಮಾಡಬೇಕಾದ್ರೆ ಸ್ಪೀಚ್ ಡಿವಿಯೇಷನ್ ಮಾಡಿದಾಗ ಅವರೇ ವಾಕೌಟ್ ಮಾಡ್ತಾರೆ. ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯಪಾಲರೇ ವಾಕೌಟ್. ಡೆಲ್ಲಿನಲ್ಲಿ ತಾವು ನೋಡಿದ್ದೀರಾ ಕಳೆದ 9 ವರ್ಷದಲ್ಲಿ ಏನೇನು ನಡೀತಾ ಇದೆ ಅಂದ್ಬಿಟ್ಟು. ಕೇರಳನಲ್ಲಿ ಗವರ್ನರ್ ಅವರು ಕೆಲವು ಬಿಲ್ಗಳನ್ನು 2 ವರ್ಷ ಇಟ್ಕೊಂಡಿದ್ರು. 2 ವರ್ಷ ಯಾವ ಬಿಲ್ಲು ಪಾಸ್ ಆಗಿದೆ ಅಸೆಂಬ್ಲಿನಲ್ಲಿ. 2 ವರ್ಷ ಬಿಲ್ಗಳನ್ನು ಇಟ್ಕೊಂಡ್ಮೇಲೆ
ಕೇರಳ ಸರ್ಕಾರ ಏನು ಮಾಡಬೇಕಾಗಿತ್ತು, ಮತ್ತೆ ಕೋರ್ಟ್ ಮೊರೆ ಹೋಗಬೇಕಾಗಿತ್ತು. ಕೋರ್ಟಿಂದ ಆದೇಶ ತಂದರು, ಗವರ್ನರ್ಗಳು ಹಿಂಗೆ ಬಿಲ್ ಇಟ್ಕೊಳಕ್ಕಾಗಲ್ಲ ಅಂತ. ಅದಾದಮೇಲೆ ಅವರು ಬಿಟ್ಕೊಟ್ರು. ಅವರು ಇದೆಲ್ಲ ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಕೇರಳ, ಬೆಂಗಾಲ್, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಏನು ನಡೀತಾ ಇದೆ ಅದೇ ಇವತ್ತು ಕರ್ನಾಟಕದಲ್ಲಿ ಕೂಡ ನಡೀತಾ ಇರೋದು. ನಿನ್ನೆ ಕ್ಯಾಬಿನೆಟ್ನಲ್ಲಿ ಗವರ್ನರ್ ಅವರ ಪರ್ಮಿಷನ್ ಟು ಪ್ರಾಸಿಕ್ಯೂಟ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬಗ್ಗೆ ನಾವು ಕೆಲವು ನಿರ್ಧಾರಗಳನ್ನು ನಾವು ಮಾಡಿದ್ವಿ. ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತಮಗೆ ಬ್ರೀಫ್ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.